ಹಾಯ್ ಕನ್ನಡಿಗರೇ, ಹೊಸ ವಿಡಿಯೋಗೆ ಸ್ವಾಗತ. ಏನಿದು ಆ್ಯಂಬುಲೆನ್ಸ್ ಸೌಂಡ್ ಅಂತ ನೋಡ್ತಾ ಇರ್ಬೋದು. ನೆನ್ನೆ ನಾಗಸಂದ್ರ ಹತ್ರ ಹೋಗಿದ್ದೀನಿ. ನಾಗಸಂದ್ರ ಸಿಗ್ನಲಿಂದ 8ನೇ ಮೈಲಿಗೆ ಹೋಗೋಕ್ಕೆ 1 ನಿಮಿಷ ಸಾಕು ಆ್ಯಂಬುಲೆನ್ಸ್ಗೆ. ನೆನ್ನೆ 30 ನಿಮಿಷದಿಂದ 40 ನಿಮಿಷ ಆಗಿದೆ. ಬ್ರಿಡ್ಜ್ ಏನೋ ಪ್ರಾಬ್ಲಮ್ ಅಂತೇಳಿ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ ಅಂತ. ಓಕೆ, ಒಂದು ಆ್ಯಂಬುಲೆನ್ಸ್ ಬಂದರೆ ಒಂದು ಆ್ಯಂಬುಲೆನ್ಸ್ಗೆ ಜಾಗ ಮಾಡ್ಕೊಡೋಕ್ಕಾಗಲ್ಲ ಅಂದರೆ ಇನ್ನು ಎಷ್ಟು ಬೇಜವಾಬ್ದಾರಿತನ ಇರಬೇಕು ಹೇಳಿ. ಅರ್ಧ ಗಂಟೆಯಿಂದ 40 ನಿಮಿಷ ಆಗಿದೆ. ಅಕಸ್ಮಾತ್ ಸೀರಿಯಸ್ ಪೇಷಂಟ್ ಇದ್ದು ಸತ್ತೋದ್ರೆ, ಈಗ ನಮ್ಮ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಯಾರಿಗೂ ಆಗಲಿ ಸೀರಿಯಸ್ ಆಯಿತು ಅಂದರೆ ಕೇಳೋರೇ ಇಲ್ಲ. ಜೀವದ ಬೆಲೆನೇ ಗೊತ್ತಿಲ್ಲ ಅಂದರೆ ಇನ್ನೇನು ಹೇಳೋಣ. ಜೀವದ ಜೊತೆಗಳು ಆಟ ಆಡ್ತಾ ಇದ್ದಾರೆ. ಒಂದು ಆ್ಯಂಬುಲೆನ್ಸ್ಗೆ ಜಾಗ ಮಾಡ್ಕೊಡೋಕ್ಕಾಗಲ್ಲ ಅಂದರೆ ಆ ಕಡೆಯಿಂದನೂ ಆ್ಯಂಬುಲೆನ್ಸ್ ಸೌಂಡು, ಈ ಕಡೆಯಿಂದನೂ ಆ್ಯಂಬುಲೆನ್ಸ್ ಸೌಂಡು. ಅಟ್ಲೀಸ್ಟು ಯಾವ ಥರ ಮಾಡಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಲೂ ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ಏನು ಹೇಳಬೇಕು. ಎಲ್ಲರಿಗೂ ಒಟ್ಟಿಗೆ ಬಿಡೋದು, ಎಲ್ಲರಿಗೂ ನುಗ್ಸೋದು, 10 ನಿಮಿಷ ಟೈಮ್ ಕೊಡೋದು, ಒಂದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಯಾವ ಥರ ಕಂಟ್ರೋಲ್ ಮಾಡಬೇಕು ಅದನ್ನು ಯೋಚನೆ ಮಾಡ್ಬೇಕು ತಾನೆ. ಆ್ಯಂಬುಲೆನ್ಸಲ್ಲಿ ಪೇಷಂಟ್ಗಳು ಏನು ಪರದಾಡ್ತಿರ್ತಾರೆ, ಅವರು ಜೀವದ ಜೊತೆ ಚೆಲ್ಲಾಟ ಆಡ್ತೀರ ನೀವು. ಜೀವದ ಜೊತೆ ಒದ್ದಾಡ್ತಾ ಇರ್ತಾರೆ ಅವರು. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಪ ಆ್ಯಂಬುಲೆನ್ಸ್ ಅವ್ರಿಗೆ ಗೊತ್ತಿಲ್ಲ ಈ ಥರ ಇದಾಗಿದೆ ಅಂತ. ನಾನು ಸೈಡಲ್ಲಿ ಹೋಗೋದಲ್ವ, ಈ ಕಡೆ ಯಾಕೆ ಬಂದ್ರಿ ಅಂದರೆ ನಮ್ಗೆ ಗೊತ್ತಿಲ್ಲ, ಆ ಕಡೆ ರೋಡು ಅಂತಾರೆ. ಈ ಥರ ಆದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಆ್ಯಂಬುಲೆನ್ಸ್ಗಳಿಗೆ ಜಾಗ ಮಾಡಿಕೊಡಿ, ಒಂದು ಜೀವ ಉಳಿಸೋಕ್ಕೆ. ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದರೆ ಇದೆಲ್ಲ ನೋಡ್ತಾ ಇದ್ದರೆ ನಮಗೆ ಬೇಜಾರಾಗುತ್ತೆ. ನಂದು ಬೈಕ್ ಹೋಗೋಕ್ಕೇ 40 ನಿಮಿಷ ಆಯಿತು ಅಂದರೆ ಆ್ಯಂಬುಲೆನ್ಸ್ ಎಲ್ಲಿಂದ ಹೋಗುತ್ತೆ? ಬೈಕಲ್ಲೇ ನಾವು ಈ ಕಡೆ ಆ ಕಡೆ ನುಗ್ಕೊಂಡು ಹೋಗ್ಬಿಡ್ಬೋದು. ಆದರೆ ಆ್ಯಂಬುಲೆನ್ಸ್ಗೆ 40 ಮಿನಿಟ್ಸ್ 40 ನಿಮಿಷ ಅಂದರೆ ಪಾಪ ಅವರು ಆ್ಯಂಬುಲೆನ್ಸಲ್ಲಿರೋರು ಏನಾಗಬೇಕು ಹೇಳಿ. ದಯವಿಟ್ಟು ಫಸ್ಟ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕಿ. ಯಾವುದಕ್ಕಾದರೂ ಆಗಲಿ ಒಂದು ಸೊಲ್ಯೂಷನ್ ಹುಡ್ಕೋದೇ ಇಲ್ಲ. ಏನಾದರೂ ಒಂದು ಆಗುತ್ತೆ ಅಂದರೆ ಅದಕ್ಕೇನಾದರೂ ಪರ್ಯಾಯ ಮಾಡಬೇಕು ನೀವು. ಆ್ಯಂಬುಲೆನ್ಸ್ಗಳಿಗೆ ಜಾಗ ಮಾಡಿಕೊಡ್ಬೇಕು, ಪೇಷಂಟ್ಗಳು ಇರ್ತಾರೆ, ಅದನ್ನೆಲ್ಲ ಥಿಂಕ್ ಮಾಡಬೇಕು. ಒಂದು ರೋಡ್ ಮಾಡ್ತೀರಾ, ಬ್ರಿಡ್ಜ್ ಬೀಳಿಸ್ಬಿಡ್ರಿ ಅಂತ ಎಷ್ಟು ಜೋರಾಗಿ ಹೇಳ್ತಾರೆ. ಬ್ರಿಡ್ಜ್ ಬೀಳಿಸ್ಬಿಡೋಣ ಅಂತ ಅಷ್ಟು ಬ್ರಿಡ್ಜ್ ಜಾಗ ಇದು ಮಾಡಿದ್ರೆ ಯಾವ ಥರ ಇದಾಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಅಷ್ಟು ನೀವು ಬ್ರಿಡ್ಜ್ ಬೀಳಿಸಿ ಕೆಲಸ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಅದನ್ನು ಯೋಚನೆ ಮಾಡಬೇಕು. ಜನಗಳು ಹೆಂಗೆ ಓಡಾಡ್ತಾರೆ, ಯಾವ ಥರ ಕಂಟ್ರೋಲ್ ಮಾಡಬೇಕು ಅದನ್ನು ಕಲೀರಿ. ಏನಪ್ಪ, ನಮಗಂತೂ ಏನು ಹೇಳೋಕ್ಕೂ ಬೇಜಾರೇ ಆಗುತ್ತೆ. ಯಾವುದೂ ಒಂದು ಪ್ಲ್ಯಾನ್ ಪ್ರಕಾರ ನೀವು ಮಾಡೋದೇ ಇಲ್ಲ. ಏನು ಮಾಡ್ಬೋದು ಇದು ಮಾಡೋಕ್ಕೆ ಅಂತ ನೋಡಿ ಅವ್ನು ಕಂಟಿನ್ಯೂ ಇದು ಮಾಡ್ತಾನೇ ಇದ್ದಾರೆ. ಏನಪ್ಪ, ನೀವು ತಿಳ್ಕೊಳ್ಬೇಕು ಸ್ವಲ್ಪ ಯಾವ ಥರ ಕಂಟ್ರೋಲ್ ಮಾಡಬೇಕು ಏನು ಅಂತ. ಸುಮ್ಮನೆ ಬ್ಲಾಕ್ ಮಾಡಿಸ್ತೀರಾ, ಜಾಮ್ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು ಅದು ನೋಡ್ಕಿ ಫಸ್ಟು. ನನಗೆ ಫಸ್ಟ್ ಟೈಮು ನೆನ್ನೆ ಸಖತ್ ಬೇಜಾರಾಗ್ಬಿಡ್ತು. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಆದರೆ ಏನು ಕತೆ, ಇಷ್ಟೊಂದು ತೊಂದರೆ ಆಗುತ್ತಲ್ಲ ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಬರೀ ಹೇಳೋದಲ್ಲ, ಏನಾದರೂ ಒಂದು ಸೊಲ್ಯೂಷನ್ ತರಬೇಕು. ಆಗಲ್ಲ ಅನ್ನೋದಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.